ಇಲ್ಲ ಡ್ಯಾಡ್, ನೀವ್ ಏನು ಹೇಳಿದ್ರು ನಾನು ಕೇಳಲ್ಲ. ಸಂಜು, ನನ್ನ ಭಿಕ್ಷೆ ಹಾಕೋದಕ್ಕೆ ಇವನ್ ಯಾರು? ಇವನ್ ಕಾಲ್ ಕೆಳಗಡೆ ಬಿದ್ದು ನಾನ್ ಬದುಕ್ಬೇಕಾ? ಸಂಜು ಕೂಲ್. ನೋ ಡ್ಯಾಡ್, ದಿಸ್ ಇಸ್ ಹೆಲ್. ದಿಸ್ ಇಸ್ ಡ್ಯಾಮನ್ ಹೆಲ್. ಸಂಜು ಸ್ವಲ್ಪ ಸಮಾಧಾನ ಮಾಡ್ಕೋ. ನನಗೆ ನನ್ ಈಗ ಹರ್ಟ್ ಮಾಡ್ಬೇಕು ಅಂತ ಈ ರೀತಿ ಮಾಡ್ತಿದ್ದಾನೆ. ಕಂಡೀಷನ್ಸ್ ಎಲ್ಲ ಒಪ್ಕೊಂಡು ನಾನು ಆಸ್ತಿ ತಗೋಬೇಕಾ? ನೋ ಡ್ಯಾಡ್, ನನಗೆ ಹಾಸ್ಪಿಟಲ್ ಬೇಡ, ಆಸ್ತಿ ಬೇಡ, ಮನೆ ಬೇಡ, ನನಗೆ ಏನು ಬೇಡ ಡ್ಯಾಡ್. ನನಗೆ ನೀವು ಬೇಡ ಡ್ಯಾಡ್. ಸರ್, ನೀವು ನನಗೋಸ್ಕರ ಇಷ್ಟು ದೊಡ್ಡ ರಿಸ್ಕ್ ತಗೋಬಾರ್ದಿತ್ತು. ಆಸ್ತಿ ಪತ್ರದಲ್ಲಿ ಎಷ್ಟೇ ಕಂಡೀಷನ್ಸ್ ಇದ್ರು ಅವ್ರು ಬದಲಾಗೋರಲ್ಲ ಅಲ್ವಾ? ಹೌದು ಕರ್ಣ, ಕಲ್ಲ ಎಷ್ಟೇ ವರ್ಷ ನೀರಲ್ಲಿಟ್ಟರು ಅದು ಮೆತ್ಕಾಗೋದಿಲ್ಲ. ಪ್ರಿಯ ಹೇಳ್ತಾ ಇರೋದು ಸರಿಯಾಗೇ ಇದೆ. ಆಸ್ತಿ ಪತ್ರ ಅವನ ಕೈಲಿ ಬಂದಿದ ತಕ್ಷಣ ಅವನ ಒಳಗಡೆ ಇರೋದು ರಾಕ್ಷಸ ಹೇಗೆ ಹೊರಗಡೆ ಬಂದ ನೋಡು. ಈಗಲೇ ಹೀಗೆ ಇನ್ನು ಇಡೀ ಆಸ್ತಿ ಅವನ ಹೆಸರಿಗೆ ಸಿಕ್ಬಿಟ್ರೆ ಏನಾಗ್ಬೋದು? ನಿನಗೆ ಕೋಟಿ ಕೋಟಿ ಆಸ್ತಿಗಿಂತ ನಿನ್ ಕೆಟ್ಟ ಈಗೋನೇ ಹೆಚ್ಚಾಯ್ತಾ? ಮೂರ್ಖ, ಶತಮೂರ್ಖನ ತರ ಯೋಚನೆ ಮಾಡ್ತಾ ಇದ್ಯಾ. ನೀನ್ ತಲೆದಿರೋ ಮೆದುಳಿಗೆ ಸ್ವಲ್ಪ ಕೆಲಸ ಕೊಡು. ಅಂದ್ರೆ ಹೇಳಿದ್ದಕ್ಕೆಲ್ಲ ತಲೆಲ್ಲಾಡಿಸ್ಬೇಕಾ? ಹಾಗೆಲ್ಲೋ ಹೇಳ್ದೆ ನಾನು. ದಡ್ಡ, ಇದು ಎಷ್ಟು ದೊಡ್ಡ ವಿಷಯ ಅಂತ ನಿನ್ ಏನಾದ್ರೂ ಗೊತ್ತಿದ್ಯಾ? ಕಂಡೀಷನ್ ಹಾಕ್ತಾ ಇದ್ರಿ ಅಂತ ಆ ನಾಯಿ ಅನ್ಕೊಂಡಿದ್ದಾನೆ. ಆದ್ರೆ ಅವನಿಗೆ ಗೊತ್ತಿಲ್ಲ, ಚಿನ್ನದ ಗಣಿ ತಂದು ನಮ್ಮ ಮುಂದೆ ಸುರಿತಾ ಇದ್ದಾನೆ. ಕೋಟಿ ಕೋಟಿ ಬೆಲೆ ಬಾಳೋ ಆಸ್ತಿ ನಮ್ಮ ಕೈಗೆ ಸಿಗೋದಕ್ಕೆ ಇದಕ್ಕಿಂತ ಅವಕಾಶ ಬೇಕಾ? ನೀನು ಕೆಟ್ಟ ದುರಹಂಕಾರದಿಂದ ಇದನ್ನ ಕಾಲಲ್ಲಿ ಹೋದ್ರೆ ನಿನ್ನಂತ ದಡ್ಡ ಈ ಜಗತ್ತಲ್ಲೇ ಇರಲ್ಲ. ಡ್ಯಾಡ್, ನಾನು ಎಕ್ಸಾಮ್ ಬರ್ಬೇಕಾದ್ರೆ ಪಾಸ್ ಆಗ್ತೀನಿ. ಆದ್ರೆ ಒಂದು ವರ್ಷ ಆ ರಿಯಾ ಜೊತೆ ನಾನು ಸಂಸಾರ ಮಾಡೋಕ್ಕಾಗುತ್ತಾ? ಇಟ್ಸ್ ಸೋ ಇರಿಟೇಟಿಂಗ್. ನಿನ್ನ ತಲೆಯಲ್ಲಿ ಸಗಣಿನೇ ತುಂಬಿರೋದು. ಈ ಸಮಯ ಸಿಟ್ಟ ತಗೋ ನಿರ್ಧಾರ ಅಲ್ಲ ಕಣ. ಆ ತಿಪ್ಪೆನ ಚಿಂದ ತಟ್ಟೆಯಲ್ಲಿ ತಾಂಬೂಲ ಇಟ್ಟು ನಿಮ್ಮ ಮಾತಿ ತಗೊಳ್ಳಿ ಅಂತ ಕರಿತಾ ಇದ್ದಾನೆ. ಒಂದು ವರ್ಷ, ಆಫ್ಟರ್ ಆಲ್ ಒಂದು ವರ್ಷ. ಸಮಾಧಾನವಾಗಿ ತೆಪ್ಪಗೆ ಸಹಿಸ್ಕೊ, ಸ್ಮಾರ್ಟಾಗಿ ಪ್ಲೇ ಮಾಡು. ಒಂದು ವರ್ಷ ಅನ್ನೋದು ಒಂದು ನಿಮಿಷದ ಥರ ಕಳೆದೋಗುತ್ತೆ. ನಿನ್ನ ಅಹಂಕಾರ, ಮಣ್ಣು, ಮಸಿ, ಸಿಟ್ಟು ಎಲ್ಲ ಮೂಟೆ ಕಟ್ಟಿ ಅಟ್ಟದ ಮೇಲೆ ಹಾಕು. ನೀನ್ ಲೋ ಕ್ಲಾಸ್ ಹುಡುಗಿಗೆ ನಾನು ಗಂಡ ಆಗಿರ್ಬೇಕಾ? ಗಂಡ ಆಗಿರಬೇಡ, ಗಂಡಂತರ ಆ್ಯಕ್ಟ್ ಮಾಡು ಅಷ್ಟೇ. ನಮಗೆ ಬೇಕಾಗಿರೋದು ನಮಗೆ ಸಿಗೋವರೆಗೂ ಆ ತಿಪ್ಪೆ ಮುಂದೆ ಈ ಅಂತ ಹಲ್ಗಿರ್ಕೊಂಡಿದ್ದೀವಿ. ಕೈ ಕಟ್ಕೊಂಡು ನಿಂತ್ಕೊ. ಅದೇನೋ ಹೇಳ್ತಾರಲ್ಲ, ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ. ಒಂದು ಸಾರಿ ನಮ್ಮ ಆಸ್ತಿ ನಿನ್ನ ಕೈ ಸೇರಲಿ. ಆ ತಿಪ್ಪೆ ಜೊತೆ ಆ ಜೀರುಂಡೆನೂ ಕೂಡ ಒಂದು ಸೆಕೆಂಡು ತಡ ಮಾಡದೆ ಒದ್ದು ಓಡಿಸೋಣ. ಇನ್ನು ಗುಬ್ಬಚ್ಚಿರಿಯ ಯಾವ ಲೆಕ್ಕ? ಒಂದ್ಸರಿ ಯೋಚನೆ ಮಾಡಿ. ಓಕೆ ಡ್ಯಾಡ್, ಆದರೆ ಒಂದು ವರ್ಷದ ಮೇಲೆ ಒಂದು ಸೆಕೆಂಡು ಕೂಡ ನಾನು ರಿಯಾ ಜೊತೆ ಇರಲ್ಲ. ಇರ್ಬೇಡ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ತಾಳನ ತೆಗೆದು ಅವನೇ ನಮ್ಮ ಕೈ ಕೊಡ್ತಾ ಇದ್ದಾನೆ. ಆಡಿಸ್ಬೇಕು, ಚೆನ್ನಾಗಿ ಆಡಿಸ್ಬೇಕು. ಹೇಗೆ ಆಡಿಸ್ಬೇಕು ಅಂತಂದರೆ ಸೋತು ಸುಣ್ಣ ಆಗ್ಬೇಕು. ಕೆಳಗೆ ಬಿದ್ದವನು ಮತ್ತೆ ಹೇಳೋಕ್ಕೂ ಆಗಲೇಬಾರ್ದು. ಒಂದು ನೆನ್ಪಿಟ್ಕೊ, ಗೆಲ್ಲೋವರೆಗೂ ನಮ್ಮ ತಲೆನ ತೆಗೆಸ್ಬೇಕು. ಒಂದು ಸಾರಿ ನಾವು ಗೆದ್ದ ಮೇಲೆ ಎದುರಾಳಿ ತಲೆನ ನಾವೇ ತೆಗಿಬೇಕು. ಇದೇ ನಮ್ಮ ನೀತಿ. ಆದರೂ ಕರ್ಣ, ನೀನು ದುಡುಕ್ಬಿಟ್ಟು ತಪ್ಪು ನಿರ್ಧಾರ ತಗೊಂಡ್ಬಿಟ್ಟೆ ಅಂತ ಅನಿಸ್ತಾ ಇದೆ. ಆಸ್ತಿ ಎಲ್ಲ ಅವನ ಕೈಗೆ ಸೇರಿದ್ಮೇಲೆ ನೀನು ಹೇಳೋ ಪ್ರಕಾರನೇ ಇರ್ತಾನೆ ಅಂತ ನಂಬಕ್ಕಾಗತ್ತಾ? ಈಗಿರೋ ಸಮಸ್ಯೆನ ಬಗೆಹರಿಸೋಕೋಗಿ ಹೊಸದಾಗಿ ಆಪತ್ನ ಮೈ ಮೇಲೆ ಎಳ್ಕೊಂಡೇನೋ ಅನಿಸ್ತಿದೆ ಕಂದ. ನೀವೆಲ್ಲ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಆದರೆ ಹುಲ್ ಕಡ್ಡಿ ಇಟ್ಕೊಂಡು ಯುದ್ಧಕ್ಕೆ ಇಳಿಯೋನಲ್ಲ ನಾನು. ಇದು ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ಕೊಂಡ್ರ? ಕರ್ಣ, ನೀನು ಹೇಳೋ ಕಂಡೀಷನ್ಸ್ಗೆಲ್ಲ ಒಪ್ಕೊಂಡಿದ್ದೀನಿ. ರಿಯಾ ಜೊತೆ ಸಂಸಾರನೂ ಮಾಡ್ತೀನಿ.
ಹಾಗೆ ನಾನು ಎಜುಕೇಷನ್ ಕೂಡ ಕಂಪ್ಲೀಟ್ ಮಾಡ್ತೀನಿ. ಗುಡ್. ಲೈಫಲ್ಲಿ ಒಳ್ಳೆ ನಿರ್ಧಾರ ಬೇಗ ತಗೊಂಡಷ್ಟು ಗುರಿ ಬೇಗ ಮುಟ್ಬೋದು. ಇನ್ನು ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ಸಂಜು, ರಿಯಾ ತುಂಬ ನೊಂದ್ಕೊಂಡಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗು. ಪ್ರಿಯಾ, ಡೋಂಟ್ ವರಿ ರಿಯಾ, ಧೈರ್ಯವಾಗಿ ಹೋಗಿ. ಕರ್ಣ, ಹೇಗೋ ಅವರಿಬ್ರು ಒಂದಾಗಿ ಚೆನ್ನಾಗಿರ್ಬೇಕು. ಬಾ ಮಾಲ್ತಿ. ನಿಜವಾಗ್ಲೂ ನನ್ನ ಮುದ್ದು ಗ್ರೇಟ್. ರಿಯಾನ ಸೇವ್ ಮಾಡೋದಕ್ಕೆ ಸಂಜಯ್ ಭಾಷೆಯಲ್ಲಿ ಸಖತ್ತಾಗಿ ಪ್ಲಾನ್ ಮಾಡಿದ್ರಿ. ನೀವು ಇಂಟೆಲಿಜೆಂಟ್ ಅಂತ ಗೊತ್ತಿತ್ತು, ಆದರೆ ಈ ಬುದ್ಧಿವಂತಂಗೆ ಮತ್ತೆ ಬಿದ್ದೋಗ್ಬಿಟ್ಟೆ. ಹೌದಾ? ಬಟ್ ನಿಮ್ಮ ಮುಖದಲ್ಲಿ ಡೌಟ್ ಕಾಣ್ತಿದೆಯಲ್ಲ? ಹಾಂ, ಒಂದು ಸಣ್ಣ ಡೌಟ್ ಇದೆ. ಆದರೆ ಹೊರಗಡೆ ಮನೆ ಒಳಗಡೆ ಇದ್ದಾಗ ರಿಯಾ ಜೊತೆ ಚೆನ್ನಾಗಿರೋ ಥರ ನಾಟಕ ಮಾಡಿ ರೂಮ್ ಒಳಗಡೆ ಹೋದ್ಮೇಲೆ ಟಾರ್ಚರ್ ಕೊಟ್ಟರೆ ಏನು ಮಾಡೋದು? ಆಗ ರಿಯಾಗೆ ಇನ್ನೂ ಕಷ್ಟ ಆಗುತ್ತಲ್ವಾ? ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನನ್ನ ಹತ್ರ ಐಡಿಯಾ ಇದೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಡಿ. ಜಾಣ ಮುದ್ದು. ಹಾಗಿದ್ರೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡಲಿ? ನೀವೇನಿದ್ರು ಈಗ ನಮ್ಮ ಹನಿಮೂನ್ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಹೋಗಿ ಬಾ. ಹೋಗೋದಾ? ನಿಮ್ಗೆ ಓಕೆನಾ? ಪರ್ಮಿಷನ್ ಗ್ರಾಂಟೆಡ್. ಬನ್ನಿ ಹೋಗೋಣ ಮತ್ತೆ. ಅಯ್ಯೋ ರೀ, ಹಾಲಲ್ಲಿ ನಿಂತ್ಕೊಂಡು ಏನೇನೋ ಮಾತಾಡ್ತಿರಲ್ಲ. ಸರಿ, ರೂಮ್ ಹೋಗೋಣ ಬನ್ನಿ. ಅಯ್ಯೋ ನೀವೊಳ್ಳೆ ಅಜ್ಜಿ ಕರಿತಿದ್ರ. ಬಂದೆ ಅಜ್ಜಿ. ಏಯ್, ಕರ್ಣ ಪ್ರಾಪರ್ಟಿ ಮೇಲೆ ಏನೋ 3 ಕಂಡೀಷನ್ ಹಾಕಿದ್ದಾರೆ ಅಂತ ನಿನ್ನ ಜೊತೆ ಹಲ್ಕಿರ್ಕೊಂಡು ನಗ್ನಗ್ತಾ ಸಂಸಾರ ಮಾಡ್ತೀನಿ ಅಂತ ಕನ್ಸು ಮನಸ್ಸಲ್ಲೂ ಅಂದ್ಕೋಬೇಡ. ಲಿಸನ್ ಟು ಮಿ ಕೇರ್ಫುಲಿ. ಈ 4 ಗೋಡೆ ಮಧ್ಯೆ ಏನೇ ನಡೆದ್ರೂ ಅದನ್ನ ನೀನು ಕರ್ಣಂಗೆ ಹೇಳೋ ಹಾಗಿಲ್ಲ. ಏನಾದರೂ ಹೇಳಿದೆ ಅನ್ಕೋ, ನಿನ್ನ ಕತೆ ನಾನು ನಿನಗೆ ಹೆದರ್ಸ್ತಿಲ್ಲ. ಐ ಆಮ್ ಗಿವಿಂಗ್ ಯು ಅ ಸ್ವೀಟ್. ಈ ಮನೇಲಿ ಯಾರು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ.